ಹ್ಯಾಂಗೆಲ್ಲ ಇದೀತಿ ಈ ಜಾಗ ಅಂದರೆ ಅಲ್ಲೆಲ್ಲ ನಾವು ಕ್ರಿಕೆಟ್ ಆಡ್ತಿದ್ದು ಜಾಗ ಈಗೆಲ್ಲ ಫುಲ್ ಹಳು ಎಲ್ಲ ಬೆಳೆದಿತ್ತು. ಫಸ್ಟ್ ಬ್ಯಾಟ್ಸ್ಮನ್ ಇವ, ಬೌಲರ್ ನಾನು. ಟೈಮ್ 5:55. ಇವ ನಡೆದೈತೆ. ಎದ್ದು ಒಂದು ನಿನ್ನಿದೊಂದು ವೀಡಿಯೋ ಎಡಿಟ್ ಮಾಡೋಗಿದ್ದಿತ್ತು, ಅದು ಇನ್ನೂ ಎಡಿಟ್ ಆಗಿಲ್ಲ. ಇವತ್ತೊಂದು ಯಾರು ಡೆಲಿವರಿ ಮಾಡ್ಕಂತ ಎಣಿಸಿದೆ ಕಾಂಬ. ಸೊ ಇವತ್ತು ನಮ್ದು ಸಂಕ್ರಾಂತಿ ಪೂಜೆ ಕೂಡ ಇತ್ತಲ್ಲ, ಮನೆಯೇ ಹೇಳಿದ್ರು. ಅದಕ್ಕೂ ನಾವೆಲ್ಲ ರೆಡಿ ಆಗ್ತಾಯಿತ್ತು. ಸ್ನಾನ ಮಾಡೋಕೆ ಒಬ್ಬ ಹೋಗ್ತಾಯಿದ್ದ, ಅವ ಜಿಮ್ಮಿಗೆ ಹೋಗಿ ಬಂದದ್ದು. ನಮ್ಗೆ ಇವತ್ತು ಹಬ್ಬ ಕಾಯಿಲೆ, ಯಾಕಂದ್ರೆ ನಾವು ಹೇಳೋದು ಒಂಚೂರು ಲೇಟ್ ಆಯಿತು. ನಾನು ಕೂಡ ಆಚೆಗೆ ಹೋಗಿ ಮಿನ್ಕೊಂಡು ಮತ್ತೆ ಸ್ನಾನ ಎಲ್ಲ ಮಾಡಿ ಅದ್ರ ಮೇಲೆ ನಮ್ಗೆ ಇಲ್ಲಿಂದ ಹೊರಡೋಗು ಇತ್ತು. 10:10ವರೆಗೆ ನಾಗಸ್ಥಾನಕ್ಕೆ ಹಬ್ಬ ಪ್ಲ್ಯಾನ್ ಇತ್ತು. ಇಡ್ಲಿ ವಡ ಬನ್ಸ್ ಎಲ್ಲ ತಿಂದಲ್ಲ, ಅದ್ರ ಮೇಲೆ ಇಲ್ಲಿಂದ ಹೊರಡೋದು. ಫಸ್ಟ್ ಸ್ನಾನ ಮಾಡ್ಕೊಂಡು 10:30 ಆತೆ ಬಂತು. ಆ್ಯಕ್ಚುಲಿ ನಮಗೆ 10:30 ಆತೆ ಬಂತು. ಬೇಗ ಹೊಡ್ಕಿದ್ದಿತ್ತು. ಬಟ್ರೆ 10:45 ಬತ್ತೆ ಅಂತ ಹೇಳಿ ನಮ್ಮದು. ಸೊ ಈಗ ನಾವು ಫಸ್ಟ್ ಕೆಲಸ ಎಂತ ಮಾಡುವ ಅಂದರೆ, ಕಾರೆಲ್ಲ ಹೆರಿಗೆ ತೆಗ್ದು ಆದಷ್ಟು ಬೇಗ ಇಲ್ಲಿಂದ ಹಬ್ಬ. ಟೈಸನ್ ಬಾಯ್. ಮೊದಲೇ ಲೇಟ್ ಆಗ್ತಾಯಿತ್ತು. ಇಲ್ಲೊಂದು ಸೀನ್ ಎಂತ ಆಯ್ತು ಅಂದರೆ, ಮೊನ್ನೆ ಬೆಕ್ಕು ಹೋಗಿದ್ದಿತ್ತಲ್ಲ, ಬೆಕ್ಕಿನ ಮರಿ ವಾಪಸ್ ಹೋಯ್ತು ಗಾಡಿ ಒಳಗೆ. ಇವಳು ಕಂಡಾಳಂಬ. ಓ ಅಲ್ಲ ಅದು ಆ್ಯಕ್ಚುಲಿ ಯೂಶುವಲ್ ಸ್ಪಾಟ್ ಹಂಗಿಲ್ಲ, ಬಟ್ ಐ ಕ್ಯಾನ್ ಫೀಲ್ ಇಟ್ಸ್ ಹಾಟ್ ಆಲ್ಸೋ. ಅದು ಆ್ಯಕ್ಚುಲಿ ಇನ್ನು ಒಳಗೆ ಹೊರಿತಲ್ದ ಸತ್ಯ ಹೊತ್ತದು. ಇಂಜಿನ್ ಎಲ್ಲ ಬಿಸಿ ಇರುತ್ತೆ ಮಾರೆ. ಲೇಟ್ ತುಂಬ ಆಯ್ತು. ಈಗ 10:00ವರೆಗೆ ಹೇಳಿರ, 10:45 ಆಯ್ತು. ಈಗ ಹಾಪತಿ 11 ಆಯ್ತು. ಈಗ ಅಡ್ಡಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ F1 ರೇಸರ್ ಇತ್ತು. ಬ್ಯಾಟ್ರಿ ಒಂದೊಂದ್ಸಲ ಲೇಟ್ ಬತ್ರ. ಹೌದು, ಬ್ಯಾಟ್ರಿ ಎಷ್ಟೇ ಲೇಟ್ ಬಂದ್ರು ನಮ್ಮ F1 ರೇಸರ್ ಇದ್ದಲ್ಲ, ರಪ್ಪ ಕರ್ಕೊಂಡು ಹೋಗ್ತಾನೆ ನಿಮ್ನಾಗ. ಎಷ್ಟು ಬೇಗ ಕರ್ಕೊಂಡು ಹೋಗಿ? ಎಷ್ಟು ಬೇಗ ಅಂದ್ರೆ 10:45 ಆಯ್ತು. 10:00ವರೆಗೆ ಬಿಡುದಾ ಅಲ್ಲಿ ನಿಮ್ನ? 10:30 ಆಯ್ತು. ಗಾಡಿನ ಒಳ್ಳೆ ಸ್ಟ್ರಾಂಗ್ ಆಗಿ ಬಿಟ್ಟಿದ್ದ ಮರ. ಗಂಟೆ ಗಣಿ 10:50 ಮುಟ್ಟಿ ಆಯ್ತು. ನಾವು 10:45 ಮನೆಯಿಂದ ಹೊರಟದ್ದು. 5 ನಿಮಿಷ ಗಂಟೆಗೆ. ಈ ಬೋರ್ಡ್ ಇತ್ತು, ಈ ರೋಡ್ ಇತ್ತು. ಈ ರೋಡಂಗೆ ಫುಲ್ ಹಳು ಬೆಳೆದಿತ್ತು. ಅದಕ್ಕೆ ಕಾರಿಗೆಲ್ಲ ಇದೆಲ್ಲ ಟಚ್ ಆಯ್ತು. ಇದಂತಲ್ಲ, ಮುಂದುವರೆ ಇನ್ನೂ ಜಾಸ್ತಿ ಸಿಕ್ಕತ್ತೆ ನಿಮಗೆ. ಒಂದು ಅರ್ಧ ಕಿಲೋಮೀಟ್ರ್ ಹಿಂಗೆ ನಡ್ಕೊಂಡು ಹೋಗಿ. ಈ ಜಾಗ ಎಲ್ಲ ಇತ್ತಲ್ಲ, ನಾವು ಸಣ್ಣದಿ ಬದಿ ಆಡಿ ಬೆಳೆದ ಜಾಗ ಇದು. ಸಣ್ಣದಂದ್ರೆ ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಹಾಪುಲರಿಗೆ ಇಲ್ಲಿದ್ದೆ. ಮತ್ತು ನಾವು ನಮ್ಮ ಹೊಸ ಮನೆಗೆ ಶಿಫ್ಟ್ ಆದ. ಇಲ್ಲಿಗೆ ಬಂದರೂ ಇತ್ತಲ್ಲ, ಫುಲ್ ನಾಸ್ಟಾಲ್ಜಿಕ್ ಫೀಲಿಂಗ್. ಹ್ಯಾಂಗೆಲ್ಲ ಇದೀತಿ ಈ ಜಾಗ ಅಂದರೆ ಅಲ್ಲೆಲ್ಲ ನಾವು ಕ್ರಿಕೆಟ್ ಆಡ್ತಿದ್ದು ಜಾಗ. ಈಗೆಲ್ಲ ಫುಲ್ ಹಳು ಎಲ್ಲ ಬೆಳೆದಿತ್ತು. ಬಟ್ರು ಬಂದಿರೋ ಲೇಟ್ ಆಯ್ತು. ಈಗ ಬಂದದಷ್ಟೇ. ಪಾದಪಾಯುಪಸ್ಥಾಪಚನಾಧಾರ ವಿಸರ್ಗಾಮನೋಬುದ್ಧಿತಾಂಕಾರ ಪರಮಾತ್ಮ ನಾರಾಯಣ್ಯಾನ್ ಗ್ರಾಮ್ಯಾಸ್ತಿಗೇತ್ ತಸ್ಮಾತ್ ಯಜ್ಞಾತ್ ಸರ್ವಹತಃ ರುಚಃ ಸಾಮಾನುಜಜ್ಞಿರೇತಃ ಸಂಪರ್ದಃ ಸ್ತ್ರೇ ಸಪ್ತಸವಿದಃ ಕೃತಾಃ ರಾಜದ್ಯಜ್ಞಂ ತಂ ಪಾದಂ ಮರದ್ಯಂ ಪುರುಷಂ ಪಶುಂ ದೇವರೆಲ್ಲ ಸಂತೃಪ್ತರಾಗ್ತಾರೆ ಅಂತ ಲೆಕ್ಕ. ಸರ್ಪ ಪ್ರೀತಿರವಶ್ಯಮೇವ ಕರಡಿಂ ಆರೋಗ್ಯ ಪುತ್ರಾತ್ತಯೇ ಅಂತ. ಅಂತ್ಯಕಾಲದಲ್ಲಿ ಜೋಡು ಕೈಗಳನ್ನು ಮುಗಿಯುತ್ತಾ ಪ್ರಾರ್ಥನೆ. ಸ್ವಾಮಿ ದೇವರ ಆವಾಹಿತ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಪ್ರಸಾದವಾನ್ ಭವಾಃ ದೇವತಾನುಗ್ರಹ ಪ್ರಸಾದವಾನ್ ಭವಾಃ. ಸೊ ನಮ್ದೀಗ ನಾಗಪೂಜೆ ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ನಮ್ಮದು ಮನೆ ದೈವ ಇದ್ದಲ್ಲ, ಕಲ್ಕುಡ್ಕ ಪಂಜುರ್ಲಿ, ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡೋಗಿತ್ತು. ಹೊರಟಿತ್ತು. ಬಟ್ರದೊಂದು ಚೀಲ ನಾನೇ ಇಟ್ಕೊಂಡು ಹೋಗ್ತಾಯಿದ್ದೆ. ಅರ್ಧ ಕಿಲೋಮೀಟ್ರ್ ಇತ್ತು. ಹಾಯ್ ಬಾಯ್. ಇದಂತ ಮರ ಎಲ್ಲ ಕಡ್ದು ಇಲ್ಲಿ ಫುಲ್ ಇದಾಯ್ತು. ಶೇ ಅನಂತ ಅವರಾತ್ಮಕ ಮಾಂಗಲ್ಯಮೃತ್ಯುಶ್ರೀ ಸಮರ್ಪಯಾಮಿ.
ಪರ್ಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೇಶಾಃ. ಪಂಜುರ್ಲಿ ದೈವನ ಪೂಜೆ ಆದ್ರ ಮೇಲೆ ನೆಕ್ಸ್ಟ್ ಗುಡಿ ಇತ್ಕಣಿ, ಇದು ನಮ್ಮ ಕಲ್ಕುಡ ದೈವನ್. ಇಲ್ಲಿಗೆ ಈಗ ಪೂಜೆ ಮಾಡು ಕಾಪ. ನ್ಯಾಯೇನ ಮಾರ್ಗೇಣ ಮಹಿಮಹೇಶಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ದುಂದುಮಿಸ್ತನಂ ಆಕರ್ಷಣ ಶಿಲಾಖಂಡೇ ಧ್ವಂಸಯಂತಂ ರಿಪೋರ್ಬಲಂ ಭೂಮಿಯಂತರಿಕ್ಷ ಸ್ವರ್ಗಾಣಂ ವ್ಯಾಪಿನಂಚರಿಕಂಬರಂ. ಸಣ್ಣ ಚಿತ್ತದಲ್ಲಿರ್ತಕ್ಕಂತಹ ಕಲ್ಕುಡ ಹಾಗೂ ಮಾರ್ತಾಳ್ಯ ಹತ್ರ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ ಇಲ್ಲಿ ಹಾಕಿ ನಮಸ್ಕಾರ ಮಾಡಿ. ಸ್ವಾಮೀ ದೇವರೇ ಸಬರಿವಾರ ಪಾಷಾಣ ಮತ್ತು ಬಿಂಬರವಾದಾನಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ದೊಡ್ಡ ಮಟ್ಟ ಪೂಜೆ ಮಾಡಿಸುವಂಥ ಭಾಗ್ಯವನ್ನು ಆ ಕಲ್ಕುಡ ಕರುಣಿಸಿಕೊಳ್ಳಿ, ಪಂಜುರ್ಲಿ ಕರುಣಿಸಿಕೊಡ್ಲಿ, ವಾರ್ತಾವಳಿ ಕರುಣಿಸಿಕೊಟ್ಟು ನಿಮ್ಗೆ ಏನೆಲ್ಲ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಇವತ್ತಿನ ದಿವಸ ಪೂಜೆ ಮಾಡಿದ್ದೀರೋ ಅದನ್ನೆಲ್ಲ ನೆರವೇರಿಸುವಂತಹ ಯೋಗ ಭಾಗ್ಯ ಅನುಗ್ರಹವನ್ನು ಆ ದೇವರು ಕರುಣಿಸಿಕೊಟ್ಟು ಒಳ್ಳೆ ರೀತಿ ಕಾಪಾಡ್ಕೊಂಬಲ್ಲಿ. ಸ್ವಾಮೀ ದೇವರೇ ದೇವತಾ ಸಂಪೂರ್ಣ ಅನುಗ್ರಹ ಸಿದ್ಧಿರಸ್ತು. ಸೊ ಇವತ್ತಿನ ನಮ್ದೊಂದು ಸಂಕ್ರಾಂತಿ ಪೂಜೆ ಇತ್ತಲ್ಲ, ಒಳ್ಳೆ ರೀತಿಯಾಗಿ ಆಯ್ತು. ನಾಗ ಪೂಜೆ ಆಯಿತು, ಕಲ್ಕುಡ್ಕ ಮತ್ತು ಪಂಜುರ್ಲಿ ಪೂಜೆ ಕೂಡ ಆಯಿತು. ಈಗ ಒಂಚೂರು ಪ್ರಸಾದ ಒಂಚೂರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅದನ್ನ ಒಂದೊಂದು ತೊಟ್ಟಿಗೆ ಆಗ್ತಾಯಿತ್ತು. ನಮ್ಮ ರಿಲೇಟಿವ್ಸ್ ಮನೆಯಲ್ಲ ಇತ್ತು ಆಚೆ ಈಚೆಗೆಲ್ಲ. ಸೊ ಅವರಿಗೆಲ್ಲ ಒಂಚೂರು ಪ್ರಸಾದ ಎಲ್ಲ ಕೊಟ್ಟು ಇನ್ನು ಮನೆಗೆ ಹೊರಡುದು. ಬೇದ್ರಂಗಿತ್ತಲ್ಲ ಒಂದು ಹೋಟೆಲ್ ಇತ್ತು, ತುಂಬ ಓಲ್ಡ್ ಹೋಟೆಲ್ ಆಗ ನಮ್ಮ ಅಜ್ಜಯ್ಯ ನಾನು ಸಣ್ಣದಿಪ್ಪದಿ LKG UKG ಹಂಗಿಪ್ಪದಿಗೆ ಇಲ್ಲಿಂದ ಸುಕ್ಕಿನುಂಡೆ ತರ್ತಿದ್ದೀರಿ. ಅದು ಒನ್ ಆಫ್ ದ ಬೆಸ್ಟ್ ಸುಕ್ಕಿನುಂಡೆ. ಗಜಾನನ ಹೋಟೆಲ್ ಅಂತ ಕರೆಕ್ಟ್ ಇದೆ ಇದೆ ಇದೆ. ಮೊನ್ನೆ ಹೋಯ್ದಿತ್ತ ಅವ್ರ ಸುಕ್ಕಿನುಂಡೆ ಖಾಲಿ, ಬೇಕಾದ್ರೆ ಬಿಸಿ ಬಿಸಿ ಹಾಕಿ ಕೊಡ್ತೇವೆ ಅಂದ್ರೆ ನಮಗೆ. ಹೋಟೆಲ್ ಗಜಾನನ ಮಗ ಅಶೋಕ ಪಪ್ಪ ಹೇಳು ಅಶೋಕನ ಹೋಟ್ಲ್. ಪಾರ್ಸೆಲ್ ಕೂಡ ಮಾಡ್ಕೊಂಡು ಬಂದೆ. ಹ್ಯಾಂಗ್ ಪಾರ್ಸೆಲ್ ಮಾಡಿರ್ಕಣಿ ಬಾಳಿ ಎಲ್ಲ ಹೆಂಗೆಲ್ಲ. ಓಹೋ ನಾವು ಒಳ ಬರ್ತಾ ಬರ್ತಾ ಇವತ್ತು ಶುರು ಮಾಡಿ. ಹಾಂ ದಾಲ್ ಹೇಗಿತ್ತು? ಓಜಿ ಸುಕ್ಕಿನುಂಡೆ ಪೇತ್ರಂಗಿದ್ರೆ ಹೋಟೆಲ್ ಗಜಾನನ. ಅಲ್ಲಿ ಒಂದು ಮಸ್ಟ್ ವಿಸಿಟ್. ಎಲ್ಲಿಂದ ಹೋಟೆಲ್ ನೀವು ಬಂದು ವಿಸಿಟ್ ಮಾಡಿ ಅಂತ ಹೇಳೋದು ನಾನು. ಸ್ವಲ್ಪ ಬಿಸಿ ಬಿಸಿ ಇದ್ರೆ ಇನ್ನೂ ಒಳ್ಳೆ, ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ತದೆ. ಮಡಿಗುಳ ಸಹ ಇತ್ತಲ್ಲ, ಅದು ಕ್ರಿಸ್ಪಿ ಇದು. ಓಜಿ ಸುಕ್ಕಿನುಂಡೆ ಹೇಗೆ ಇರೋದು ಸತ್ಯ ಹೇಳ್ಕೊಂಡು. ನೀ ಎಲ್ಲ ಓಜಿ ತಿಂದದ್ದು ನೀ ಜಸ್ಟ್ ನಿಂದು ಓಜಿ ತುಂಬವ ಇಲ್ಲ ಆಗಿತ್ತು, ಬರಲಾಗಿತ್ತು. ಬಟ್ ಅದ್ರ ಟೆಕ್ಸ್ಚರ್ ನಂಗೆ ಇಷ್ಟ. ಮಡಿಗುಳ ಸರದ ಒಂಚೂರು ಕ್ರಿಸ್ಪಿ ಆಗಿರುತ್ತೆ ಮತ್ತು ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಇದು ಟೇಸ್ಟ್ ಆಗಿತ್ತು. ಗಂಟೆ ಈಗ 4:20 ಬಂತು. ನಮ್ದು ಎಡಿಟಿಂಗ್ ಕೂಡ ಮಾಡಿ ಆಯಿತು, ಮತ್ತು ಅದನ್ನ ಪೋಸ್ಟ್ ಕೂಡ ಮಾಡಿ ಆಯಿತು. ಇನ್ನೊಂದು ಅರ್ಧ ಗಂಟೆ, ಯಾಕಂದರೆ 5 ಗಂಟೆಗೆ ಹಾಕಿದೆ. ಸೊ 5 ಗಂಟೆಗೆ ಅದು ಲೈವ್ ಬರ್ತದೆ. ಸುಮಾರು ಹೊತ್ತಾಯ್ತು ಮಾರಿ ಈ ವಿಡಿಯೋ. 2 ದಿನದಿಂದ ವಿಡಿಯೋ ಹಾಕಲ, ಯಾಕಂದರೆ ಫುಲ್ ಬ್ಯುಸಿ ಇದೆ ಮನೆ, ಫುಲ್ ಬ್ಯುಸಿ ಇದೆ. ಮೊನ್ನೆ ಅಂತೂ ಪೂಜೆದಂಗೆ ಬ್ಯುಸಿ ಇದೆ ಮತ್ತು ಫಂಕ್ಷನ್ ಹಂಗೆ ಬ್ಯುಸಿ ಇದೆ. ನಿನ್ನೆ ಅಂತೂ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದೀರಲ್ಲ, ಅವ್ರನ್ನ ನೋಡಿ ತಿರ್ಸುವಂತ ಅದ್ರಂಗೆ ಬ್ಯುಸಿ ಇದೆ. ಇವತ್ತಂತೂ ಸ್ವಲ್ಪ ಟೈಮ್ ಸಿಕ್ತು, ಎಡಿಟಿಂಗ್ ಎಲ್ಲ ಮಾಡಿ ಹಾಗೆ ಆಯಿತು. ಒಂದು ಬಾಲ್ ಕೂಡ ತಗೊಂಡು ಬಂದು ಮಾರಿ, ಎಲ್ಲಿಗೆ ಹೋಯ್ತು ಅಂತ ಗೊತ್ತಿಲ್ಲ. ಒಂದು ಬಾಲ್ ಗ್ರಿಪ್ ಅಲ್ಲಿ ಸಿಗೋದಿಲ್ಲ. ಸುಮಾರು ದಿನ ಆಯಿತು ಆಡಿದೆ, ಅದಕ್ಕೆ ಇವತ್ತೊಂದು ರೆಕಾರ್ಡ್ ಮಾಡುವ ಅಂತ ಎಣಿಸಿದೆ. ಫಸ್ಟ್ ಬ್ಯಾಟ್ಸ್ಮನ್ ಇವ, ಬೌಲರ್ ನಾನು. ಟೈಮ್ 5:55. ನನ್ನ ಬ್ಯಾಟಿಂಗ್ ಆಯ್ತಾಗ ನೆಕ್ಸ್ಟ್ ರೌಂಡ್. ಸೊ ಫೈನಲಿ ನಮ್ದೊಂದು ಸೀರೀಸ್ ಆಯ್ತು. 3 ಮ್ಯಾಚ್ ಆಯ್ತು, 4 ಮ್ಯಾಚ್ ಆ್ಯಕ್ಚುಲಿ. 1 ಮ್ಯಾಚ್ ಡ್ರಾ, 2 ನಾನು ವಿನ್, 1 ಇಮ ವಿನ್. ಬ್ರದರ್ ಹೇಗಾಗ್ತಿದೆ ಫೀಲಿಂಗ್? ಇಲ್ವ ನೀ ಬ್ರದರ್ ಸ್ವಲ್ಪ ಲೈಟ್ ಹತ್ರ ಮುಖ ಶೈನ್ ಆಗ್ತಾ ಇರೋದು ತೋರಿಸಿ ಬ್ರದರ್. ಸೊ ಈಗ ಒಂದು ಅದ್ಭುತವಾದ ಮ್ಯಾಚ್ ಆದ್ರ ಮೇಲೆ ಫುಲ್ ಬೇವ್ರು ಮಾರೆ, ಫುಲ್ ಬೇವ್ರು. ಅದಕ್ಕೆ ಒಂಚೂರು ಕೂಲ್ ಡೌನ್ ಆಗೋಗಿ ಅಂತ ಬೇಕಲ್ಲ, ಅದಕ್ಕೆ ಈಗ ಒಂಚೂರು ಬ್ರಹ್ಮವರಕ್ಕೆ ಹೋಗಿ ಒಂದು ಜ್ಯೂಸ್ ಕೊಡುವ ಅಂತ ಎಣಿಸಿತ್ತು. ಫೈನಲಿ ಒಂದು ಸೀಲ್ ಓಪನ್ ಮಾಡ್ತಾ ಇದ್ದ ಇವ. ಓ ಗೋಬಿ ಒಂದು ಫುಲ್ ಪ್ಲೇಟ್. ನೋ ಈಸ್ ದ ಸನ್ ಕಮಾನ್ ಅಲ್ಲಿ ಇವ ನಡುಗತೈತೆ. ಇದು ಜರ್ಮನಿಗೆ ವೀಕ್ ಆಯ್ತಪ್ಪ. ಎಷ್ಟು ಪ್ರೈಸ್ ಎಷ್ಟು ಇದಕ್ಕೆ? There's a way of drinking it, you know that. Yeah. Huh? Yep. It's like homemade water. Huh? ಇದ್ರ ಬದಲು ವಿಟಮಿನ್ ಸಿರಪ್ ತಗೊಂಡು ನಾಳೆ ಕೆಮ್ಮಗುಣ ಆಗ್ತೀವಿ ನಾನು. ಬಂತು ಗೋಬಿ ಕೂಡ ಬಂತು. ಜ್ಯೂಸ್ ಕುಡಿಕೊಂಡು ಬಂದದ್ದು, ಐಸ್ ಕ್ರೀಮ್ ಶೇಕ್, ಮಿಲ್ಕ್ ಶೇಕ್ ಕುಡಿಕೊಂಡು.
ಸ್ಟ್ರಾಬೆರಿ, ನಂದು ಚಾಕ್ಲೇಟ್. ಕುಡುಕ್ ಹೋದೊಂದು ಕುಡ್ಕೊಂಡು ಬಂದದ್ದೊಂದು, ಮನೆಗೆ ಬಂದ್ರ ಮೇಲೆ ಇನ್ನು ಊಟದ ವ್ಯವಸ್ಥೆ ಮಾಡ್ಕಲ್ದ. ನಾನಂತೂ ನನ್ನ ಎಡಿಟಿಂಗ್ ಹಂಗೆ ಬಿದ್ದುಬಿಟ್ಟೆ, ಯಾಕಂದ್ರೆ ನಾಳೆ ಒಂದು ವೀಡಿಯೋ ಹಾಕಂತ ತಿಳಿಸಿದ್ದು. ಪವನ್ ಇವತ್ತು ಭಿಂಡಿ ಫ್ರೈ ಅಲ್ಲ ಆಲೂ ಫ್ರೈ, ಭಿಂಡಿ ಫ್ರೈ ಮಾಡ್ಕೊಂಡು ತಿನ್ಸಿದ್ದು. ಬಟ್ ಇವತ್ತು ಆಲೂ ಫ್ರೈ ಮತ್ತು ಟೊಮೆಟೊ ಸಾರು ಮತ್ತು ವೈಟ್ ರೈಸ್, ಇದು ನಮ್ಮದು ಡಿನ್ನರ್ ಇದು ಪ್ಲ್ಯಾನ್. ಹೋ ಆಲೂ ಭುಜಿಯ ರೆಡಿ ಇತ್ತು. ನಾಳೆ ಮೋಸ್ಟ್ಲಿ ದೋಸೆ ಒಳ್ಳೆ ಬಂದಾಗ ಹಿಡಿದಿತ್ತು. ಗಂಟೆ ಈಗ 10:30 ಆಯ್ತು. 10:30ಗೆ ನಮ್ದು ಊಟ ಕೂಡ ರೆಡಿ ಇತ್ತು. ಟೊಮೆಟೊ ಸಾರು, ಅನ್ನ ಮತ್ತು ಆಲೂ ಭುಜಿಯ ಮಾಡ್ದವ ಇವ ಆರ್ಟಿಸ್ಟ್. ಇದು ಅದ್ರೊಳಗೆ ಅಮ್ಮದೊಂದು ಟೊಮೆಟೊ ಸಾರು ಇತ್ತಲ್ಲ, ಹುಳಿ ಆಯಿ ಅದ್ಭುತ ಅಂತ ಹೇಳು. ಅದರೊಟ್ಟಿಗೆ ಆಲೂ ಭುಜಿಯ ವೆರಿ ಗುಡ್. ಕೆಲಸ ಇತ್ತಲ್ಲ, ಎಡಿಟ್ ಮಾಡ್ತಾ ಟೈಮೇ ಗೊತ್ತಾಗ್ತಿಲ್ಲ. ಮರ ಗಂಟೆ ಈಗ 12:07 ಆಯ್ತು, ಗೊತ್ತಾಯಿಲ್ಲ. ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಆಯ್ತು. ಇದನ್ನ ಈಗ ಒಂದು ಅಪ್ಲೋಡಿಗೆ ಹಾಕಿ ಇನ್ನೊಂದು ಕಮ್ದೆ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಚಾನಲ್ಗೆ ಇನ್ನು ಫಸ್ಟ್ ಟೈಮ್ ಬಂದು ಕಾಣ್ತಾ ಇದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಗೋತಿ ಅಂತ ಮಾಡ್ಕೊಂಡೆ. ಎಂತ ಮಾಡ್ತೀವ್ರೆ? ಸಬ್ಸ್ಕ್ರೈಬ್. Correct. I'll see you tomorrow with another new vlog. Thank you so much once again. You have a good night. Take care. Bye. Da